ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್, ನಾನು ಸೆಲೆಬ್ರಿಟೀಸ್ ಥರ ಲುಕ್ ಬರಬೇಕು ಅಂದರೆ ಒಂಥರ ನೋಡಿದ ತಕ್ಷಣ ಅಟ್ರಾಕ್ಟಿವ್ ಆಗಿ ಕಾಣಿಸುವಂತಹ ಯಾವುದೇ ಒಂದು ಫೇಸ್ ಪ್ಯಾಕ್ ಇವತ್ತು ನಾನು ತೋರಿಸ್ತಾ ಇಲ್ಲ. ಇದೊಂಥರ ಮ್ಯಾಜಿಕಲ್ ಡ್ರಿಂಕ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅಂದರೆ ಇದು ಯಾವ ಥರ ಅಂದರೆ ಕೊಲೆಜಿನ್ ಅಂತಾರೆ ನೋಡಿ, ನಮ್ಮ ಒಂದು ಸ್ಕಿನ್ನ ತುಂಬ ಯಂಗಾಗಿ ಬ್ಯೂಟಿಫುಲ್ ಆಗಿ ಮತ್ತು ಅಟ್ರಾಕ್ಟಿವ್ ಆಗಿ ಕಾರಣಕ್ಕೆ ಮಾಡುವಂತಹ ಮೆಥಡ್ ಆಗಿರುತ್ತೆ. ಅಂದರೆ ಒಂದು ರೆಮಿಡಿ ಹೇಳ್ಕೊಡ್ತೀನಿ. ಸೊ ಯಾವ ಥರ ಮಾಡ್ಕೋಬೋದು ಅಂತ. ಸೊ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ. ಸೊ ನಾನಿದು DIY ಅಂತಲೇ ಅಂದ್ಕೊಡಿ. ಒಂದು ಸ್ವಲ್ಪ ನನ್ನದೇ ಓನ್ ಇಂಗ್ರೀಡಿಯೆಂಟ್ಸ್ನ ನಾನೇನು ಒಂದು 3 ತಿಂಗಳಿಂದ ನಾನು ಸ್ಟಾರ್ಟ್ ಮಾಡಿರೋದು. ಸೊ ಏನು ಅಂದರೆ ಮುಖ ತುಂಬ ಚೆನ್ನಾಗಿ ಕಾಣುತ್ತೆ, ಗ್ಲೋ ಬರ್ತಾ ಇರುತ್ತೆ, ಮುಖ ಎಲ್ಲ ಒಂಥರ ಬ್ಯೂಟಿಫುಲ್ಲಾಗಿ ಕಾಣುತ್ತೆ, ಟಯರ್ಡ್ ಆದಂಗೆ ಅನಿಸಲ್ಲ, ಮತ್ತು ಫ್ರೆಶ್ ಲುಕ್ಕಿಂಗ್ ಸ್ಕಿನ್ ಬರುತ್ತೆ, ಯಂಗರ್ ಲುಕ್ಕಿಂಗ್ ಸ್ಕಿನ್. ಯಾರಿಗೆ ಬೇಕು ಅಂತ ಕಾಯ್ತಾ ಇದ್ದೀರಾ, ಈ ಒಂದು ಮೆಥಡ್ನ ಫಾಲೋ ಮಾಡಿ. ಸೊ ನಾನಿವಾಗ ಏನು ಒಂದು ಮ್ಯಾಜಿಕಲ್ ಡ್ರಿಂಕ್ ಅಂತ ಏನು ತೋರಿಸ್ತೀನೋ, ಸೊ ಅದೇನು ಗೊತ್ತಾ, ಎಲ್ಲ ಹರ್ಬಲ್ ರೆಮಿಡಿ ಆಗಿರುತ್ತೆ. ಯಾವುದೇ ಒಂದು ಕೆಮಿಕಲ್ಸ್ನ ಯೂಸ್ ಮಾಡ್ತಾ ಇಲ್ಲ, ಯಾವುದೇ ಒಂದು ಬೇರೆ ಯಾವುದೂ ಇಲ್ಲ, ಎಲ್ಲನೂ ಒಂದು ಆಯುರ್ವೇದ ಮೆಥಡಲ್ಲೇ ನಾನು ತೋರಿಸ್ತಾ ಇರೋದು. ಬಟ್ ಏನು ಅಂದರೆ ಯಾವುದೂ ನಾನು ಕುದಿಸೋ ಅಂಥದ್ದು ತೋರಿಸ್ತಾ ಇಲ್ಲ, ಜಸ್ಟ್ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಕುದಿಸ್ತೇನೆ ಹಾಗೆ ಹಿಂಗೆ ಮಾಡ್ಕೋಬೋದು ಅಂತ. ಸೊ ಎಲ್ಲರಿಗೂ ಇಂಟ್ರೆಸ್ಟ್ ಇದೆಯಾ ಈ ವಿಡಿಯೋ ನೋಡೋಕ್ಕೆ? ಸೊ ಪ್ಲೀಸ್ ನಂದು ಒಂದೇ ರಿಕ್ವೆಸ್ಟ್ ಏನು ಅಂದರೆ ಸ್ಕಿಪ್ ಮಾಡಿದೆ ನೋಡಿ, ಓಕೆನಾ? ಯಾಕೆ ಅಂದರೆ ನೀವು ಸ್ಕಿಪ್ ಮಾಡಿ ನೋಡಿದಾಗ ನಮಗೆ ರೀಚ್ ಅಷ್ಟೊಂದು ಬರಲ್ಲ ಯೂಟ್ಯೂಬಲ್ಲಿ. ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಹೊತ್ತು ನೀವು ನೋಡಿ ಅದು ಸ್ಕಿಪ್ ಮಾಡಿದಾಗ ಏನಾಗುತ್ತೆ ಅಂದರೆ ಜಾಸ್ತಿ ಜನಕ್ಕೆ ಯೂಟ್ಯೂಬು ಕಳಿಸಲ್ಲ. ಸೊ ಅವಾಗ ತುಂಬ ಜನಕ್ಕೆ ನೆಸೆಸಿಟಿ ಇರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ಈಗ ಹೊರಗಡೆ ಹೋಗ್ಬಿಟ್ಟು ಪಾರ್ಲರ್ಗೆಲ್ಲ ಹೋಗ್ಬಿಟ್ಟು ತುಂಬ ಎಕ್ಸ್ಪೆನ್ಸಿವ್ದು, ಈಗ ನಿಮ್ಗೆ ಗೊತ್ತಿಲ್ಲ, ಒಂದೊಂದು ಫೇಸ್ ಮಾಸ್ಕ್ಗೆ ಅಂದರೆ ನಾನು ಏನು ಹೇಳ್ತಿದ್ದೀನಿ ಅಂದರೆ ಆ್ಯಂಟಿ ಏಜಿಂಗ್ ಇದ್ರದ್ದೆಲ್ಲ ಹೋಗ್ತಾರೆ ನೋಡಿ. ಒಂದು ಸ್ವಲ್ಪ ಮುಖ ಎಲ್ಲ ಚೆನ್ನಾಗಿ ಕಾಣಿಸ್ಬೇಕು, ಬೆಳ್ಳು ಕಾಣಿಸ್ಬೇಕು, ಆಮೇಲೆ ತುಂಬ ಚೆನ್ನಾಗಿ ರಿಂಕಲ್ಸ್ ಆಗೋಗಿರುತ್ತೆ ಕೆಲವ್ರಿಗೆಲ್ಲ. ಸೊ ಅದೆಲ್ಲ ರಿಮೂವ್ ಆಗಬೇಕು. ಮತ್ತು ತುಂಬ ಜನ ಓಪನ್ ಪೋರ್ಸ್ ಬಗ್ಗೆನೂ ನನಗೆಲ್ಲ ಕೇಳಿದ್ರಿ ಅಲ್ಲ. ಓಪನ್ ಪೋರ್ಸ್ ಅಂದರೆ ಅಗ್ಲ ಇಲ್ಲೆಲ್ಲ ಹೋಲ್ಸ್ ಥರ ಆಗಿರುತ್ತಲ್ಲ, ಸೊ ಎಲ್ಲನೂ ಬ್ಯಾಲೆನ್ಸ್ ಮಾಡುತ್ತೆ. ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸ್ ಎಲ್ಲ ಹೋಗುತ್ತೆ, ಪ್ಲಸ್ ನಿಮ್ಮದು ಸ್ಕಿನ್ ಚೆನ್ನಾಗಾಗುತ್ತೆ, ಎಲ್ಲರಿಗೂ ಯೂಸ್ ಆಗುತ್ತೆ. ಅಂದರೆ ಯಾವುದೇ ಒಂದು ಡ್ರೈ ಸ್ಕಿನ್ ಆಗಿರೋ, ಡ್ರೈ ಸ್ಕಿನ್ನಿಂದ ಹಿಡಿದು ಸೆನ್ಸಿಟಿವ್ ಸ್ಕಿನ್ನಿಂದ ಹಿಡಿದು ಆಯಿಲಿ ಸ್ಕಿನ್ ಎಲ್ಲರಿಗೂ ಯೂಸ್ ಆಗುವಂತಹ ತುಂಬಾ ಸೂಪರ್ಬ್ ಆಗಿರುವಂತಹ ಒಂದು ಡ್ರಿಂಕ್ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ. ಸೊ ಇದು ಯಾವ ಥರ ಅಂದರೆ ವಾರದಲ್ಲಿ ಒಂದು ಸಲ ಮಾಡುವಂತಹ ಒಂದು ರೆಮಿಡಿ ಆಗಿರುತ್ತೆ. ಸೊ ನಾನು ನಿಮಗೆ ಫಸ್ಟ್ ಬೆನಿಫಿಟ್ಸ್ ಹೇಳ್ಬಿಡ್ತೀನಿ, ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ಹೆಂಗಿದೆ ಅದು ಅಂತ ತೋರಿಸ್ತೀನಿ. ಯಾಕೆ ಅಂದರೆ ಫಸ್ಟ್ ಇದ್ರದ್ದು ತಿಳ್ಕೊಳ್ಳಿ ಹೆಂಗೆ ಏನು ಯೂಸ್ ಆಗುತ್ತೆ ಅಂತ. ಸೊ ಏನು ಯೂಸ್ ಆಗುತ್ತೆ ಅಂದರೆ ನೀವು ಯಾವಾಗ ಇದನ್ನು ಕನ್ಸ್ಯೂಮ್ ಮಾಡ್ತಿರೋ ನಿಮ್ಮ ಕೂದಲು ಚೆನ್ನಾಗಾಗುತ್ತೆ, ಅಂದರೆ ಗ್ರೋತ್ ಚೆನ್ನಾಗಿ ಬೆಳೆಯುತ್ತೆ, ಪ್ಲಸ್ ಹೇರ್ ಫಾಲ್ ಆಗೋದು ಕಡಿಮೆ ಆಗುತ್ತೆ. ಸೊ ನಾನು ಇದು ಯಾವ ಮೆಥಡು ಅಂದರೆ ಇಂಟೇಕ್ ಮಾಡೋ ಮೆಥಡ್ ಹೇಳ್ಕೊಡ್ತಾ ಇರೋದ್ರಿಂದ, ಸೊ ನೀವು ಹೊರಗಡೆಯಿಂದ ಏನೇ ಒಂದು ಅಪ್ಲೈ ಮಾಡಿದ್ರು, ಕೂದಲಿಗೆ ಎಣ್ಣೆ ಹಾಕೋದಿರ್ಬೋದು, ಹೇರ್ ಮಾಸ್ಕ್ ಹಾಕೋದಿರೋದಿರ್ಬೋದು, ಯಾವುದೇ ಒಂದು ಮಾಡಿದ್ರು ಒಳಗಿಂದ ಹೊಟ್ಟೆ ಕ್ಲೀನ್ ಇಲ್ಲ ಅಂದರೆ ನಿಮ್ದೇನೂ ಒಂಥರ ಶೈನಿಂಗ್ ಬರಲ್ಲ, ಕೂದಲಿಕ್ಕೆ ಜೀವನೇ ಇಲ್ಲದೆ ಇರೋಂಗೆ ಕಾಣಿಸುತ್ತೆ. ಅಂದರೆ ತುಂಬ ರಫ್ ಆಗಿ, ನಾನು ಹೇಳಿದ್ನಲ್ಲ ನಂದು ಕರ್ಲಿ ಏರ್ ಇದ್ದಿದ್ದು ವೇವಿ ಥರ ಮಾಡ್ಕೊಂಡಿದ್ದೀನಿ, ಫುಲ್ ಶೈನಿಂಗ್ ಬರೋಂಗೆ, ಆಮೇಲೆ ನೋಡೋದಕ್ಕೂ ಒಂಥರ ಲುಕ್ ಇರೋಂಗಿದೆ ಆಯಿತಾ. ನಾನು ಕಟ್ ಮಾಡಿದ್ದೀನಿ ಮೊನ್ನೆ ಎಲ್ಲ, ಒಂದು ಸ್ವಲ್ಪ ಕತ್ರಿ ತೊಗೊಂಡು ನಾನೇ ಕಟ್ ಮಾಡ್ತಾ ಇರ್ತೀನಿ. ಯಾವಾಗ ಮಾಡ್ತೀನಿ ಅಂದರೆ ಅಮಾವಾಸ್ಯೆ ಮತ್ತು ಭಾನುವಾರದೊತ್ತು ಯಾವಾಗಲೂ ತುಂಬ ಮಾಡ್ತೀನಿ, ಯಾಕೆಂದರೆ ಆ ಟೈಮಲ್ಲಿ ಮಾಡಿದ್ರೆ ಕೂದಲು ಉದ್ದ ಬೆಳೆಯುತ್ತೆ ಅಂತ. ಸೊ ನಾನು ತುಂಬ ದಿವಸದಿಂದ ಮಾಡ್ಕೊಂಬಂದಿರೋದ್ರಿಂದ ಅದೇ ಮೆಥಡ್ನ ಫಾಲೋ ಮಾಡ್ತಾ ಇರೋದು. ಸೊ ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ಸೊ ಈ ಒಂದು ಡ್ರಿಂಕ್ನ ನಾವು ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ನಾಟ್ ಓನ್ಲಿ ನಮ್ಮ ಮುಖ ಅಂತಲ್ಲ, ಇಡೀ ನಮ್ಮ ಬಾಡಿ ಕಲರ್ ಬರುತ್ತೆ. ಸೊ ಚೆನ್ನಾಗಿ ಬೆಳ್ಳಗಾಗುತ್ತೆ. ನಮ್ದೇನು ಗೊತ್ತಾ ಫ್ರೆಂಡ್ಸ್, ಯಾಕೆ ಆಗುತ್ತೆ ಅಂದರೆ ಒಂದೊಂದು ಸಲ ಹೊರಗಡೆ ಎಲ್ಲ ಓಡಾಡೋದಿರುತ್ತಲ್ಲ, ಸೊ ನಂದು ಸ್ಕಿನ್ ಎಲ್ಲ ಟ್ಯಾನ್ ಆಗ್ತಾ ಇರುತ್ತೆ, ಕೈಯೆಲ್ಲ ಕಪ್ಪುಗಾದಂಗೆ ಆಗಿಬಿಡುತ್ತೆ. ಸೊ ಯಾವಾಗ ಈ ಥರ ಒಂದು ಡ್ರಿಂಕ್ ನಾವು ಕುಡಿತೀವೋ, ವಾರದಲ್ಲಿ ಒಂದೇ ಸಲ ನಾನು ಕುಡಿಯೋದು. ಸೊ ಅದನ್ನು ಹೇಳ್ತಾ ಇದ್ದೀನಿ ನಿಮಗೆ. ಸೊ ಅದು ಏನು ಮಾಡುತ್ತೆ ಗೊತ್ತಾ, ಫುಲ್ ನಮ್ಮದು ಸ್ಕಿನ್ ಚೆನ್ನಾಗಿ ಗ್ಲೋ ಆಗಂಗೆ ಮಾಡುತ್ತೆ. ಬೇಕಾದರೆ ನೀವು ಈ ಮೆಥಡ್ನ ವಾರದಲ್ಲಿ 2 ಸಲನೂ ಕುಡಿಬೋದು. ಬಟ್ ನಾನು ಡೈಲಿ ನಂದು ಬೇರೆ ಬೇರೆ ಪ್ರೊಸೀಜರ್ ಇದೆಲ್ಲ, ನಾನು ಡಿಟಾಕ್ಸ್ ವಾಟರು ಕುಡಿತಾ ಇರ್ತೀನಿ, ಪ್ಲಸ್ ನಂದು ಗೀ ಮತ್ತು ಕಾಫಿ ಡಿಕಾಕ್ಷನ್ದು ಕುಡಿತೀನಿ ಅನ್ನಲ್ಲ, ಅದು ಸ್ಕಿನ್ ಚೆನ್ನಾಗಿ ಗ್ಲೋ ಬರಂಗೆ ಮಾಡುತ್ತೆ. ಬಟ್ ಈ ಒಂದು ಮೆಥಡ್ ನಾನು ಏನು ತೋರಿಸ್ತಾ ಇದ್ದೀನೋ ಇದು ನಿಮ್ಗೆ ಇಮ್ಮಿಡಿಯೇಟಾಗಿ ಗೊತ್ತಾಗುತ್ತೆ. ಅಂದರೆ ಅದು ಕುಡಿದ ತಕ್ಷಣ ಏನೋ ಒಂಥರ ಹೊಟ್ಟೆಲಿ ತಂಪಾದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಇದೇನು ಗೊತ್ತಾ, ಎಲ್ಲರಿಗೂ ತುಂಬ ಯೂಸ್ಫುಲ್ ಆಗುತ್ತೆ. ಈವನ್ ಪಿಗ್ಮೆಂಟೇಷನ್ ಇರೋರಿಗೆ, ಪಿಂಪಲ್ಸ್ ಇರೋರಿಗೆ, ಕಲೆಗಳಿರೋರಿಗೆ. ಸೊ ನೋಡಿ ನಂದಿಲ್ಲಿ ಕಲೆಗಳ ಥರ ಆಗಿತ್ತಲ್ಲ, ಅದೆಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ. ಅಂದರೆ ತುಂಬ ಏನು ಎದ್ದೊಡಿಯಲ್ಲ, ಕಾಣಲ್ಲ, ತುಂಬ ಹತ್ರದಿಂದ ನೋಡಿದ್ರೆ ಮಾತ್ರ ಕಾಣಿಸುತ್ತೆ. ಪಿಂಪಲ್ಸ್ ಆಗಿಬಿಟ್ಟು ನನಗೆ ಪಿಂಪಲ್ಸ್ ಅಂದರೆ ಈಟ್ ಬಾಯ್ಲ್ಸ್ ಆಗಿ ನಾನೊಂದು ಸ್ವಲ್ಪ ಕೆರೆದಿದ್ದೆ. ಸೊ ಅದು ಮಾರ್ಕ್ಸ್ ಉಳ್ಕೊಂಡಿತ್ತು.
ಸೊ ಈ ಥರ ಎಲ್ಲ ಒಂದು ರೆಮಿಡಿ ಮಾಡೋದ್ರಿಂದ ಮುಖ ಚೆನ್ನಾಗಿ ಗ್ಲೋ ಬರುತ್ತೆ. ಆಮೇಲೆ ಇದ್ರದ್ದು ಇನ್ನೊಂದಿದೆ, ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಹೆಂಗೆ ಕಲೆ ಕಡಿಮೆ ಮಾಡ್ಕೋಬೋದು ಅಂತ. ಅದೊಂದು ಏನೋ ಒಂದಿದೆ, ಅದನ್ನು ನಾನು ತೋರಿಸ್ತೀನಿ ನೆಕ್ಸ್ಟ್ ಇದರಲ್ಲಿ. ಸೊ ಈ ವಿಡಿಯೋದಲ್ಲಿ ಏನು ಅಂದರೆ ಇಂಟೇಕ್ ಮಾಡೋದು ಮಾತ್ರ ಹೇಳ್ಕೊಡ್ತಾ ಇರೋದು. ಸೊ ಆ ವಾಟರ್ ಕುಡಿಯೋದ್ರಿಂದ ಏನು ಅಂದರೆ ನಿಮ್ಮ ಮುಖ ಚೆನ್ನಾಗಿ ಗ್ಲೋ ಬರ್ಸ್ಕೋಬೋದು. ಹುಡುಗಿರ್ಗಾಗಲಿ ನೀವೇನು ಗೊತ್ತಾ, ಇದು ಒಂದು 15 ವರ್ಷ ಆದಮೇಲೆ ಯಾರು ಬೇಕಾದ್ರೆ ತೊಗೋಬೋದು. ಮಕ್ಕಳಿಗೆಲ್ಲ ಏನು ಅಂದರೆ ನ್ಯಾಚುರಲ್ ಆಗಿ ಚೆನ್ನಾಗಿರುತ್ತೆ. ಬಟ್ ಕೆಲವು ಮಕ್ಕಳಲ್ಲಿ ಮುಖ ಎಲ್ಲ ಒಂದು ಸ್ವಲ್ಪ ಡಲ್ ಆಗಿಬಿಟ್ಟಿರುತ್ತೆ, ಪಿಂಪಲ್ಸ್ ಆಗಿರೋಂಗಿರ್ಬೋದು. ಇವಾಗೆಲ್ಲ ತುಂಬ ಬೇಗ ಏಜ್ ಅಟೆಂಡ್ ಆಗ್ತಾರಲ್ಲ, ಚಿಕ್ಕ ವಯಸ್ಸಿಗೆ ಆಗೋದ್ರಿಂದ ಸೊ ಒಂಥರ ಮುಖ ಎಲ್ಲ ಡಲ್ನೆಸ್ ಜಾಸ್ತಿ ಬರುತ್ತೆ. ಸೊ ಅಂಥವ್ರು 15 ವರ್ಷ ಆಗಿರೋರು, ನಾ ಹೇಳೋದು 15 ವರ್ಷ ಆಗಿರೋರಿಗೆ ಇದನ್ನು ನೀವು ಕೊಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ಇದನ್ನ ನೀವು ನೋಡಿ ನಾನು ಮಾಡೋದು ಅದೇ ಗೊತ್ತಾಗುತ್ತೆ ನಿಮಗೆ. ಸೊ ತುಂಬ ಚೆನ್ನಾಗಿ ಬರುತ್ತೆ, ಒಂಥರ ಸೆಲೆಬ್ರಿಟಿ ಲುಕ್ ಅಂತಲೇ ಅನ್ಬೋದು. ಇದನ್ನೆಲ್ಲ ನಾವು ಪಾರ್ಲರಲ್ಲಿ ಮಾಡಿಸ್ಬೇಕು ಅಂದರೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಮಾಡಿಸೋದಿರಲಿ, ನಮ್ಮದು ಹೊಟ್ಟೆ ಕ್ಲೀನ್ ಆದಾಗಲೇ ನಮ್ಮದು ಮುಖ ಗ್ಲೋ ಬರೋದಕ್ಕೆ ಸಾಧ್ಯ. ನಾನು ನಿಮಗೆ ಪಿಗ್ಮೆಂಟೇಷನ್ ಇದರಲ್ಲೂ ಹೇಳಿದ್ದೆ, ಬಂಗು ಬರಲು ಏನು ಕಾರಣ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಚೆಕ್ ಮಾಡಿ. ಯಾವಾಗ ನಮ್ಮ ಲಿವರು ಡಿಟಾಕ್ಸ್ ಆಗುತ್ತೋ ಅಂದರೆ ಬರೋ ಕಲ್ಮಶ ಎಲ್ಲ ಹೋದಾಗಲೇ ನಮ್ಮ ಮುಖದಲ್ಲಿ ಗ್ಲೋ ಬರೋಕ್ಕೆ ಸಾಧ್ಯ. ಸೊ ಈ ಒಂದು ಕೊಲಾಜಿನ್ದು ಬೂಸ್ಟರ್ ಅಂತಲೇ ಅನ್ಬೋದು, ಎನರ್ಜಿ ಡ್ರಿಂಕ್ ಅಂತಲೂ ಅನ್ಬೋದು. ಸೊ ಏನು ಗೊತ್ತಾ, ಒಂಥರ ಆ್ಯಕ್ಟಿವ್ ಆಗು ಇರ್ತೀರಾ, ತುಂಬ ಚೆನ್ನಾಗಿ ಮುಖ ಗ್ಲೋ ಬರುತ್ತೆ, ಪಿಂಕಾಗಿ ಕಾಣಿಸ್ತಾ ಇರ್ತೀರಾ ಅಂತಲೇ ಹೇಳ್ಬೋದು. ನಾನು ಇವತ್ತು ಏನು ಹಾಕಿದ್ದೀನಿ ಅಂದರೆ ನಂದು ಇದು ಲೋಟಸ್ದು ಸನ್ಸ್ಕ್ರೀನ್ ಹಾಕಿದ್ದೀನಿ. ಸನ್ಸ್ಕ್ರೀನ್ ಹಾಕ್ಬಿಟ್ಟು ನಾನು ಪೌಡರ್ ಹಾಕಿದ್ದೀನಿ ಅಷ್ಟೇ, ಇನ್ನೇನು ಹಾಕೋಕ್ಕೆ ಹೋಗಿಲ್ಲ. ಯಾವುದೇ ಒಂದು ಫೌಂಡೇಶನ್ ಅಪ್ಲೈ ಮಾಡಿಲ್ಲ. ಕೆಲವರೆಲ್ಲ ಹೇಳ್ತಾ ಇರೋ ರಾಣಿ ಥರ, ನಾನೊಂದು ಮಾಡಿದ್ನಲ್ಲ ಮಾಯಿಶ್ಚರೈಸರ್ ರಾಣಿ ಥರ ಅದು ಅಂತ. ಸೊ ಕೆಲವರೆಲ್ಲ ಏನೇನೋ ಕಮೆಂಟ್ ಹಾಕಿದ್ರು, ಇವರು ಯಾವ ಫೌಂಡೇಶನ್ ಹಾಕ್ಕೊಂಡಿದ್ದೀರಾ ಅಂತ, ಹಂಗೆ ಹಿಂಗೆ ಅಂತ. ಯಾವ ಫೌಂಡೇಶನ್ನು ಹಾಕಲ್ಲ ನಾನು, ಮದುವೆ ಇದ್ದಾಗ ಮಾತ್ರ ಹಾಕೋದು ನಾನು. ಅದು ನಾನು ಅವತ್ತು ತೋರಿಸಿದ್ನಲ್ಲ, ನಾನು ಅದೇನೇನೋ 2-3 ಮಿಕ್ಸ್ ಮಾಡಿ ಮಾಡೋದು ಆ ಥರ. ಫೌಂಡೇಶನ್ ಹಾಕಬೇಕು ಅಂದರೆ ತುಂಬ ಗ್ರ್ಯಾಂಡ್ ಮದುವೆ ಇದ್ದಾಗ, ಅಂದರೆ ನಮ್ಮ ಕಡೆ ನಮ್ಮ ರಿಲೇಟಿವ್ಸ್ ಇದ್ದಾಗ ಮಾತ್ರ ಹಾಕೋದು. ಇಲ್ಲ ಜಸ್ಟ್ ನಂದು ಲೋಟಸ್ ತಂದಿದೆಯಲ್ಲ ಅದನ್ನು ಅಪ್ಲೈ ಮಾಡಿ ಹೋಗಿರ್ತೀನಿ. ಬಟ್ ಡೈಲಿ ಇದಕ್ಕೆಲ್ಲ ನಾನು ಜಸ್ಟ್ ಜೋವಿಸ್ತೆ ಹಾಕೋದು ಸನ್ಸ್ಕ್ರೀನು. ಸೊ ಬನ್ನಿ ಇವಾಗ ಜಾಸ್ತಿ ವೆಯ್ಟ್ ಮಾಡಿಸಲ್ಲ, ನಂದು ಇದನ್ನು ತೋರಿಸ್ತೀನಿ. ಬಟ್ ಇನ್ನೊಂದು ರಿಕ್ವೆಸ್ಟ್, ಯಾರಿಗಾರ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ. ಮತ್ತು ಹೈಪ್ ಆಪ್ಷನ್ ಇದ್ದರೆ ಹೈಪ್ ಮಾಡಿ ಫ್ರೆಂಡ್ಸ್. ಬಿಕಾಸ್ ಯಾಕೆ ಅಂದರೆ ಹೈಪ್ ಮಾಡಿದಾಗ ಏನಾಗುತ್ತೆ ಅಂದರೆ ತುಂಬ ಜನಕ್ಕೆ ರೀಚ್ ಆಗಂಗೆ ಮಾಡುತ್ತೆ, ಅವಾಗ ಇನ್ನೂ ಜಾಸ್ತಿ ಜನ ನೋಡ್ಬೋದು. ಸೊ ತುಂಬ ಜನಕ್ಕೆ ಏನು ಗೊತ್ತಾ, ಇವಾಗ ಗೊತ್ತಿರಲ್ಲ ಈ ಥರದ್ದೆಲ್ಲ ಮಾಡ್ಕೊಂಡು ನಮ್ಮ ಮುಖ ಗ್ಲೋ ಮಾಡ್ಕೋಬೋದಾ ಅಂತ. ಆಮೇಲೆ ಇದು ನಾನು ಇನ್ನೊಂದು ಹೇಳ್ತೀನಿ, ಇದನ್ನು ನಾವು ಯಾವಾಗ ಕುಡಿತೀವಿ ಸೊ ಅವಾಗ ನಮ್ಮದು ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಅಂದರೆ ಮೂಡು ಅಪ್ಸೆಟ್ ಆಗಿ ಬೇಜಾರು ಮಾಡ್ಕೊಂಡು ಕೂತಿರ್ತೀರ ಅಂದ್ಕೊಳ್ಳಿ, ಒಂಥರ ಡಿಪ್ರೆಸ್ಡ್ ಮೂಡಲ್ಲಿ ಇರ್ತೀರ ಅಂದ್ಕೊಳ್ಳಿ, ಸ್ಯಾಡಾಗಿ ಏನಕ್ಕೂ ಇಂಟ್ರೆಸ್ಟೇ ಇರಲ್ಲ. ಒಂದೊಂದು ದಿನ ಹಂಗಾಗುತ್ತೆ, ನಿಮಗೂ ಆಗಿರ್ಬೋದು. ಯಾರಿಗ ಆ ಥರ ಆಗಿದೆ ಅಂತ ಕಮೆಂಟ್ ಮಾಡಿ, ನನಗೂ ಗೊತ್ತಾಗುತ್ತೆ ಅವಾಗ. ಸೊ ನಮಗೂ ಒಂದೊಂದು ಸಲ ಆಗುತ್ತೆ. ಸೊ ಅವಾಗ ನಾನು ಏನು ಗೊತ್ತಾ, ಆ ಥರ ಬೇಜಾರಾದಾಗ ನಾನು ಏನು ಮಾಡ್ತೀನಿ ಅಂದರೆ ಡಿಟಾಕ್ಸ್ ವಾಟರ್ ಕುಡಿತೀನಿ, ರಿಲ್ಯಾಕ್ಸ್ ಆಗಿರುತ್ತೆ. ಮತ್ತು ಇವಾಗ ಏನು ನಾನು ತೋರಿಸ್ತಾ ಇದ್ದೀನಿ ಅದು ಒಂದು 2 ಗಂಟೆ ಮುಂಚೆ ನೀವು ಮಾಡಿ ಇಟ್ಟುಬಿಡ್ಬೇಕು, ಒಂದು ಮುಚ್ಚಳ ಮುಚ್ಚಿ ಇಟ್ಟುಬಿಡ್ಬೇಕು. 2 ಗಂಟೆ ಬಿಟ್ಟಾದಮೇಲೆ ಇದನ್ನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಅಂದರೆ ಒಂದೇ ಸಲ ಕುಡಿಬೇಕಷ್ಟೆ, ಒಂದೇ ಸಲ ಕುಡಿಯೋದು. ವಾರದಲ್ಲಿ 1 ದಿನ ಮಾಡಿ ಫ್ರೆಂಡ್ಸ್, ನಿಮ್ದು ಫುಲ್ ಇದು ಚೇಂಜ್ ಆಗುತ್ತೆ. ಅಂದರೆ ನಿಮ್ಮದು ಮುಖ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ. ಆಮೇಲೆ ನಂಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ, ಬಿಕಾಸ್ ನನಗೂ ಗೊತ್ತಾಗಬೇಕು. ಆಲ್ರೆಡಿ ತುಂಬ ಜನ ಹೇಳ್ತಾ ಇದ್ದೀರಾ ನಿಮ್ಮದು ವ್ಲಾಗ್ಸ್ ನೋಡ್ಕೊಂಡು ಎಷ್ಟೊಂದು ನಾವು ಮಾಡೋದು ಎಲ್ಲ ರೆಮಿಡೀಸ್ ಇಷ್ಟ ಆಗ್ತಿದೆ ಅಂತ. ಸೊ ಕೆಲವ್ರಿಗೆ ಯಾಕೆ ಆಗಿರಲ್ಲ ಅಂದರೆ ಫ್ರೆಂಡ್ಸ್, ಅಂದರೆ ಇದು ನಾನು ಕೆಲವೆಲ್ಲ ಹೇಳಿರ್ತೀನಲ್ಲ ಸ್ವಿಚ್ ವರ್ಡ್ಸ್, ಅದು ಯಾಕೆ ಆಗಿರಲ್ಲ ಅಂದರೆ ಅವ್ರದ್ದು ಬಿಲೀಫ್ ಸಿಸ್ಟಮು ಸರಿ ಇರಲ್ಲ. ಅಂದರೆ ಅವರು ನಂಬಿಕೆ ಇಟ್ಟು ಮಾಡಿರಲ್ಲ, ಸುಮ್ಮನೆ ಏನೋ ಒಂದು ವರ್ಡ್ಸ್ ಬರ್ಕೊಂಡು ಮಾಡಿದ್ರೆ ಅದು ಕ್ಲಿಕ್ ಆಗಲ್ಲ. ಯಾವಾಗ ನೀವು ಟ್ರಸ್ಟ್ ಮಾಡಿ ಮಾಡ್ತಿರೋ, ತುಂಬ ನಂಬಿಕೆ ಇಟ್ಟು ಮಾಡ್ತಿರೋ, ಆವಾಗ ಮಾತ್ರ ಕ್ಲಿಕ್ ಆಗುತ್ತೆ. ನಿನ್ನೆ ಒಂದು ವ್ಲಾಗ್ ಮಾಡಿದ್ದೀನಿ ನೋಡಿ, ಉಲ್ಫ್ ಹೆಲ್ಪ್ ಅಂತ, ನಾನು ಅಂದರೆ ಸ್ವಿಚ್ ವರ್ಡ್ಸ್ ಅಂತ ಒಂದು ಮಾಡಿದ್ದೀನಿ ನೋಡಿ, ಕೆಳಗಡೆ ಹಾಕಿದ್ದೀನಿ ಸ್ವಿಚ್ ವರ್ಡ್ಸ್ ಅಂತ. ನಿನ್ನೆದು ವ್ಲಾಗ್ ಚೆಕ್ ಮಾಡಿ ಗೊತ್ತಾಗುತ್ತೆ. ಸೊ ಇದ್ರ ಹಿಂದಿನ ವ್ಲಾಗಲ್ಲಿ ಚೆಕ್ ಮಾಡಿ ಗೊತ್ತಾಗುತ್ತೆ. ಸೊ ಅದರಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದೀನಿ, ಅದು ತುಂಬ ಜನಕ್ಕೆ ಅದು ಸಕ್ಸಸ್ ಕೊಟ್ಟಿದೆ. ಟ್ರಸ್ಟ್ ಮಾಡಿ ನಿಮ್ಗೆ ಎಲ್ಲ ಥರ ಹೆಲ್ಪೂ ಉಲ್ಫಿಂದ ನಿಮಗೆ ಸಿಗುತ್ತೆ. ಸೊ ಅದ್ರ ಬಗ್ಗೆ ಡೀಟೇಲಾಗಿ ಹೇಳಿದ್ದೀನಿ. ಯಾರೆಲ್ಲ ನೋಡಿಲ್ಲ ಅಂದರೆ ಪ್ಲೀಸ್ ಆ ವ್ಲಾಗ್ನ ನಂದು ಚೆಕ್ ಮಾಡಿ ಅಂತ ಕೇಳ್ಕೊತೀನಿ. ಬಿಕಾಸ್ ನಂದು ಎಲ್ಲ ಚಾನಲ್ ಅಂದರೆ ನಂದು ಎಲ್ಲ ವ್ಲಾಗ್ಸಲ್ಲೂ ನಿಮ್ಗೆ ಯೂಸ್ಫುಲ್ ಮಾಹಿತಿನೇ ನಾನು ಕೊಟ್ಟಿರೋದು. ಸೊ ಏನು ಗೊತ್ತಾ ಫ್ರೆಂಡ್ಸ್, ಇದೊಂಥರ ನ್ಯಾಚುರಲ್ ಬ್ಯೂಟಿ ಥರ ಕಾಣಿಸುತ್ತೆ. ಸೊ ಯಾರಿಗೆಲ್ಲ ತುಂಬ ಕ್ಯೂಟಾಗಿ ಕಾಣಿಸ್ಬೇಕು ಅಂತ ಆಸೆ ಇರುತ್ತೋ ಸೊ ಅವ್ರು ಈ ಥರದ್ದೆಲ್ಲ ಮಾಡ್ಕೋಬೋದು. ಕೂದಲು ಚೆನ್ನಾಗಾಗುತ್ತೆ. ಏನೇ ಒಂದು ಅಪ್ಲೈ ಮಾಡದೇ ಇದ್ರೂ ಒಂಥರ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಯಾರಿಗೆ ಆಸೆ ಇದೆಯೋ ಅವ್ರು ಇದು ಮಾಡ್ಕೊಳ್ಳಿ. ಸೊ ಬನ್ನಿ ಇವಾಗ ಹೇಳ್ಕೊಂಡು ಹೋಗ್ತೀನಿ.
ರೆಡಿ ಇದ್ದೀರಾ? ನಂದು ಯಾವುದು ಅಂತ ತೋರಿಸ್ತಾ ಇದ್ದೀನಿ. ಟ್ಯಾಂಡ್. ಸೊ ಎಲ್ಲರಿಗೂ ನಗು ಬರ್ಬೋದು, ಬಟ್ ನಿಜವಾಗ್ಲೂ ಸೀರಿಯಸ್ಲಿ ಟ್ರಸ್ಟ್ ಮೀ ಗೈಸ್, ನಾನಿದು ಮಾಡ್ತಾ ಇರೋದ್ರಿಂದನೇ ಮುಖದಲ್ಲಿ ಗ್ಲೋ ಬರುತ್ತೆ, ಇನ್ನು ಯಂಗರ್ ಲುಕಿಂಗ್ ಸ್ಕಿನ್ ಬರುತ್ತೆ. ಯಾರಿಗೆಲ್ಲ ಬೇಕು ಅಂದರೆ ಇದನ್ನು ಟ್ರೈ ಮಾಡಿ. ಸೊ ಇದು ಹೇಗೆ ಮಾಡೋದು ಅಂತಲೂ ನಾನು ಹೇಳ್ಕೊಡ್ತೀನಿ. ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ಯಾರ್ದಾರ ಮನೆಯಲ್ಲಿ ಈ ಥರ ಗಾಜಿನ ಲೋಟ ಇಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಯಾಕೆಂದರೆ ಅವರು ಇದೇನು ನಾವೇನು ಮ್ಯಾನಿಫೆಸ್ಟೇಷನ್ ಏನು ಮಾಡ್ತಿಲ್ಲ ಅಲ್ವಾ, ಜಸ್ಟ್ ಕನ್ಸ್ಯೂಮ್ ಮಾಡೋದ್ರಿಂದ. ನಾನು ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ಲಿ ಏನೇನಿದೆ ಅಂತ ಕಾಣಿಸುತ್ತಲ್ವಾ. ಸೊ ಅದರಿಂದ ಇದಕ್ಕೆ ಏನೇನು ಹಾಕಿದ್ದೀನಿ ಅಂತ ನಾನು ಇವಾಗ ಡೀಟೇಲಾಗಿ ನಿಮಗೆ ತೋರಿಸ್ತೀನಿ, ಬಿಕಾಸ್ ನೀವು ಮನೇಲಿ ಮಾಡ್ಕೋಬೇಕಲ್ವಾ. ಸೊ ಇದು ಯಾವ ಥರ ಅಂತ ತೋರಿಸ್ತೀನಿ. ಸೊ ನೀವು ಗಾಜಿನ ಲೋಟ ಇಲ್ಲ ಅಂದರೆ ಸ್ಟೀಲ್ ಗ್ಲಾಸಲ್ಲೂ ಮಾಡ್ಬೋದು. ಸೊ ನಾನಿವಾಗ ಸ್ಟೀಲ್ ಗ್ಲಾಸಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ. ಸೊ ನೋಡಿ, ಇವತ್ತು ನಾನು ಯಾವುದೇ ಒಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿಲ್ಲ, ಏನೂ ನಾನು ಹಾಕಿಲ್ಲ. ಜಸ್ಟ್ ಈ ಒಂದು ಡ್ರಿಂಕ್ನ ಕುಡ್ದೆ. ನಾನು ಯಾವಾಗ ಕುಡ್ದೆ ಅಂದರೆ, ಸೊ ಅದನ್ನು ಹೇಳ್ಬಿಡ್ತೀನಿ. ನೀವು ಈ ಒಂದು ಡ್ರಿಂಕ್ನ ಯಾವಾಗ ಕುಡಿಬೇಕು ಅಂದರೆ ಮಾರ್ನಿಂಗ್ ಟೈಮು ಕುಡಿಬೇಕು, ಬೆಳಗ್ಗೆ ಹೊತ್ತು ಕುಡಿಬೇಕು. ಬೆಳಗ್ಗೆ ಹೊತ್ತು ಅಂದರೆ ಖಾಲಿ ಹೊಟ್ಟೆಲಿ ಬೇಕಾದ್ರೆ ನೀವು ಅಕಸ್ಮಾತ್ ಬೇರೆ ಏನೋ ಮಾಡ್ತಿಲ್ಲ ಅಂದರೆ ತೊಗೊಳ್ಳಿ, ಖಾಲಿ ಹೊಟ್ಟೆಲಿ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಗ್ಲೋ ಬರುತ್ತೆ. ಇಲ್ಲ ಅಂದರೆ ಬೆಸ್ಟ್ ಐಡಿಯಾ ಇಲ್ಲ, ನೀವು ಒಂದು 6 ಗಂಟೆ ಒಳಗಡೆ ಮಾಡಿ, 6 o'clock ಒಳಗೆ. ನಾ ಏನು ಅಂತಿರೋದು ಅಂದರೆ 6 ಗಂಟೆ ಒಳಗಡೆ ಮಾಡಿದ್ರೆ ಅದ್ರ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದರೆ ನಾನು ಬೆಳಗ್ಗೆಯಿಂದ ಸಾಯಂಕಾಲದೊಳಗೆ ಎನಿ ಟೈಮ್ ಬೇಕಾದ್ರೆ ನೀವು ತೊಗೋಬೋದು. ಬಟ್ ಮಧ್ಯಾಹ್ನ ಮಾತ್ರ ಯಾರು ತೊಗೊಳಕ್ಕೆ ಹೋಗ್ಬಿಡಿ. ನನಗೆ ಗೊತ್ತಿರೋಂಗೆ ಯಾರು ಮಧ್ಯಾಹ್ನ ಯಾರು ತೊಗೊಳ್ಳಲ್ಲ. ಈ ಥರದ್ದು ಕುಡಿಬೇಕು ಅಂದರೆ ಏನು ಗೊತ್ತಾ, ಬೆಳಗ್ಗೆ ಕುಡಿದಿರ್ತೀವಿ ಮತ್ತು ಸಾಯಂಕಾಲ ಅಂದರೆ ಅಥವಾ ಸಾಯಂಕಾಲ. ಸೊ ನಂದು ಹೆಂಗಿರುತ್ತೆ ರೊಟೀನ್ ಅಂದರೆ ಫ್ರೆಂಡ್ಸ್, 7 ಗಂಟೆ ಒಳಗೆ ನಾನು ಊಟ ಮಾಡಿ ಮುಗಿಸಿರ್ತೀನಿ. ಅದಾದಮೇಲೆ ನಂದೊಂದು ಟರ್ಮರಿಕ್ ವಾಟರ್ ಅಂತ ನಾನು ಹೇಳಿದ್ನಲ್ಲ, ಅದನ್ನು ನಾನು ಕನ್ಸ್ಯೂಮ್ ಮಾಡಿ ಅಷ್ಟೇ ಸ್ಟಾಪು. ಫ್ರೂಟ್ಸ್ ತಿಂದಿರ್ತೀನಿ, ಆರೆಂಜು ಅದೆಲ್ಲ ಇರುತ್ತೆ, ಆ್ಯಪಲ್ ಆರೆಂಜು ಅಂಥದ್ದೆಲ್ಲ. ಸೊ ಅದಾದಮೇಲೆ ಕುರುಕ್ ತಿಂಡಿಗಳು ತಿನ್ನೋದಾಗಿರ್ಬೋದು, ಕರಿದ ಪದಾರ್ಥ ತಿನ್ನೋದಾಗಿರ್ಬೋದು, ಅಂಥದ್ದೆಲ್ಲ ಮಾಡೋಕ್ಕೋಗಲ್ಲ. ಯಾಕೆಂದರೆ ನಮ್ಮ ಲಿವರ್ಗೆ ಟೈಮ್ ಬೇಕು. ಅದೆಲ್ಲ ನಮ್ಮದು ಏನು ನಾವು ತಿಂದಿರ್ತೀವಿ ಅದು ಡೈಜೆಷನ್ ಮಾಡೋಕ್ಕೆ ಟೈಮ್ ಬೇಕಲ್ವಾ. ನಾವು ಇನ್ನೂ ಜಾಸ್ತಿ ಅದಕ್ಕೆ ಸ್ಟಫ್ ಆಗ್ತಾ ಇದ್ರೆ ಅಂದರೆ ಸೇರಿಸ್ಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ ಅಂದರೆ ಅದಕ್ಕೆ ಕೆಲಸ ಜಾಸ್ತಿ ಆಗುತ್ತೆ. ಆವಾಗಲೇ ಆ ಥರ ಪಿಗ್ಮೆಂಟೇಷನ್ ಬರೋದಾಗಿರ್ಬೋದು, ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಆಮೇಲೆ ಮುಖ ನೋಡೋಕ್ಕಾಗಲ್ಲ, ಒಂಥರ ಈಗ ಹೊಟ್ಟೆ ತುಂಬಿದಾಗೆ ತಾನೇ ಎಲ್ಲ ಕಾಯಿಲೆಗಳು ಬರೋದಕ್ಕೆ ದಾರಿ ಮಾಡಿಕೊಡೋದು ಅಂತಾರಲ್ಲ, ಸೊ ಆ ಥರ. ಸೊ ಅದಕ್ಕೆ ನೋಡಿ, ಮಾರ್ವಾಡೀಸ್ ಎಲ್ಲ 6 ಗಂಟೆ ಒಳಗೆ ತಿಂದು ಮುಗಿಸಿರ್ತಾರೆ. ಅವ್ರದ್ದು ಎಲ್ಲರದ್ದು ಸ್ಕಿನ್ನನ್ನು ನೋಡ್ಕೊಂಬನ್ನಿ ಬೇಕಾರೆ. ಈವನ್ ಅವರು ದಪ್ಪ ಇರೋರ್ದು ನೋಡಿ ಮುಖ ಚೆನ್ನಾಗಿ ಗ್ಲೋ ಬರ್ತಾ ಇರುತ್ತೆ. ಯಾಕೆ ಅಂದರೆ ಅವ್ರು 6 ಗಂಟೆ ಒಳಗಡೆ ಊಟ ಮಾಡಿ ಮುಗಿಸಿರ್ತಾರೆ. ನಾವು ತುಂಬ ಮಾರ್ವಾಡೀಸ್ ಇರೋ ಅಂಥ ಕಡೆನೇ ಇದ್ದಿದ್ದರಿಂದ ನನಗೆಲ್ಲ ಗೊತ್ತು. ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಸೊ ಅವರ ಮಮ್ಮೀಸ್ ಇರ್ಬೋದು ಎಲ್ಲರ ಹತ್ರ. ಆಮೇಲೆ ಈವನ್ ನಾನು ಜ್ಯುವೆಲ್ರಿ ಶಾಪ್ಗೆ ಹೋಗೋದು ಅವ್ರದ್ದು ಮಾರ್ವಾಡೀಸೇ ತಾನೆ. ಸೊ ಅವ್ರದ್ದೆಲ್ಲ ನೋಡ್ತಾನೆ ಇರ್ತೀನಿ ನಾನು. ಸೊ ಅದೆಲ್ಲ ಗೊತ್ತಾಗ್ತಾ ಇರುತ್ತೆ. 6 ಗಂಟೆ ಒಳಗಡೆ ನೀವು ಊಟ ಮಾಡಿ ಮುಗಿಸೋದ್ರಿಂದ ಮುಖದಲ್ಲಿ ತುಂಬ ಚೆನ್ನಾಗಿರುವಂತಹ ಗ್ಲೋ ಬರುತ್ತೆ ಫ್ರೆಂಡ್ಸ್. ಸೊ ನಿಮಗೆ ಒಂದು ಟಿಪ್ಸ್ ನಾನು ಹೇಳ್ಕೊಟ್ಟಿರೋದು, ಆದಷ್ಟು 6 ಗಂಟೆ ಆಗಲಿಲ್ಲ ಅಂದರೆ ಒಂದು 7 o'clock ಒಳಗೆ ಏನೇನು ನೀವು ತಿನ್ನಬೇಕು ಅಂದ್ಕೊಂಡಿದ್ದೀರೋ, ಈವನ್ ನೀವು ಅನ್ನ ಸಾರೇ ತಿಂತೀರಾ ಅಂದ್ಕೊಳ್ಳಿ, ಸೊ ಒಂದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಳಿ. ಒಂದು ಬೌಲ್ ತೊಗೊಂಡು, ನಿಮ್ಗೇನು ಗೊತ್ತಾ, ಅನ್ನ ಕಡಿಮೆ ಇರಬೇಕು, ಪಲ್ಯಗಳು ಜಾಸ್ತಿ ಇರಬೇಕು. ಪಲ್ಯಗಳಾಗಿರ್ಬೋದು, ಸಲಾಡ್ಸ್ ಜಾಸ್ತಿ ಹಾಕ್ಕೊಂಡು ಅನ್ನ ತುಂಬ ಕಮ್ಮಿ ಕ್ವಾಂಟಿಟಿನಲ್ಲಿ, ಸಾರು ನೀವು ಹಾಕೋಬೇಕಾದ್ರೆ ಒಂದು ಸ್ವಲ್ಪ ತರಕಾರಿಗಳನ್ನ ಸೇರಿಸ್ಕೊಳ್ಳಿ. ಮತ್ತು ಸೊಪ್ಪಿನ ಸಾರು ಅದೆಲ್ಲ ತುಂಬ ಒಳ್ಳೆಯದು, ಸ್ಕಿನ್ನ ಚೆನ್ನಾಗಿ ಮಾಡುತ್ತೆ. ಯಾರು ನನಗೆ ಬ್ಯೂಟಿ ಚೆನ್ನಾಗಿ ಕೆಲವ್ರು ಕೇಳ್ತಿರಲ್ಲ, ಮುಖ ಚೆನ್ನಾಗಿ ಕಾಣಿಸ್ಬೇಕು, ಬ್ಯೂಟಿಫುಲ್ಲಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು ಅನ್ನೋರಿಗೆ ನಾನು ಟಿಪ್ಸ್ ಹೇಳೋದು. ನಾನು ತುಂಬ ತರಕಾರಿಗಳನ್ನ ತಿಂತಾ ಇರ್ತೀನಿ, ಫ್ರೂಟ್ಸ್ ತುಂಬ ತಿಂತಾ ಇರ್ತೀನಿ, ಮತ್ತು ಸೊಪ್ಪು ಚೆನ್ನಾಗಿ ಸೇವಿಸ್ತಾ ಇರ್ತೀನಿ. ಸೊ ಅದೆಲ್ಲ ಮಾಡೋದ್ರಿಂದ ಐರನ್ ಕಂಟೆಂಟ್ ಚೆನ್ನಾಗಾಗುತ್ತೆ, ಆವಾಗಲೇ ಕೂದಲು ಚೆನ್ನಾಗಿ ಬೆಳೆಯೋದು. ಸೊ ಅದನ್ನು ಹೇಳ್ತಾ ಇದ್ದೀನಿ ನಾನು. ಬನ್ನಿ. ಸೊ ಬನ್ನಿ ಫ್ರೆಂಡ್ಸ್, ಈ ಥರ ಬ್ಯೂಟಿಫುಲ್ ಆಗೋ ಕಾಣಿಸುತ್ತೆ. ಇದು ನೋಡೋಕ್ಕೂ ತುಂಬ ಕ್ಯೂಟ್ ಆಗಿದೆ. ಸೊ ಇದು ಕುಡ್ದಾಗೂ ಅಷ್ಟೇ ನಿಮಗೆ ಒಂಥರ ತುಂಬ ಚೆನ್ನಾಗಿ ಒಂಥರ ಫ್ರೆಶ್ ಫೀಲಿಂಗ್ ಬರುತ್ತೆ. ಸೊ ಅದನ್ನು ಹೇಳ್ಬೋದು ನಾನು. ಯಾಕೆಂದರೆ ಇದು ಇನ್ನೊಂದು ಹೇಳ್ತೀನಿ, ನೀವು ಅಕಸ್ಮಾತ್ ಏನಾರ ನೀವು ಈ ಮೆಥಡ್ ಮಾಡುವಾಗ ಇವಾಗ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಸೊ ಇದನ್ನು ನೀವು ಇನ್ನೊಂದು ಮಾಡ್ಬೋದು, ಏನು ಅಂದರೆ ನೀವು 2 ಗಂಟೆ ಬಿಟ್ಟರೂ ಕುಡಿಬೋದು. ಇದು 2 ಗಂಟೆ ಹಾಕ್ಬಿಟ್ಟು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ಮುಚ್ಚಿಟ್ಬಿಟ್ಟು ಒಂದು ತಟ್ಟೆನ ಮೇಲೆ 2 ಗಂಟೆ ಬಿಟ್ಟು ಕುಡಿಬೋದು. ನಾನು ಹಂಗೆ ಮಾಡಿದ್ದು ಇವತ್ತು ಮೆಥಡಲ್ಲಿ. ಇನ್ನು ನಿಮಗೆ ಚೆನ್ನಾಗಿ, ನಮಗೆ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಏನಾರ ಇದ್ದರೆ, ಆಸೆ ಇದ್ದರೆ, ಅಂದರೆ ಕೆಲವ್ರಿಗೆ ಮಾರ್ನಿಂಗ್ ಟೈಮ್ ಕುಡಿಬೇಕು ಅಂತ ಆಸೆ ಪಡೋರು, ಇನ್ನೂ ಒಂದು ಸ್ವಲ್ಪ ಚೆನ್ನಾಗಾಗಲಿ ಸ್ಕಿನ್ನು ಅಂತ ಏನಾರ ಇಷ್ಟಪಟ್ಟರೆ ನೀವೇನು ಮಾಡ್ಬೋದು ಅಂದರೆ, ರಾತ್ರಿ ಹೊತ್ತು ಇದನ್ನು ಮಾಡಿಬಿಟ್ಟು, ಅಂದರೆ ಮಲ್ಗಕ್ಕೆ ಹೋಗ್ತೀರಾ ನೋಡಿ 10 ಗಂಟೆಗೆ. ಸೊ 10 ಗಂಟೆನೋ 11 ಗಂಟೆನೋ ನೀವು ಮಲ್ಗಕ್ಕಿಂತ ಮುಂಚೆ ಇದನ್ನು ಮಾಡಿ ಇಟ್ಬಿಟ್ಟು ಮೇಲೆ ತಟ್ಟೆ ಮುಚ್ಚಿ ಹೊಟ್ಟೋಗಿ, ಮಾರನೇ ದಿನ ಬೆಳಗ್ಗೆ ನೀವು ಎದ್ದ ತಕ್ಷಣ ಬ್ರಷ್ ಎಲ್ಲ ಮಾಡಿಬಿಟ್ಟು ನೀವು ಇದನ್ನು ಕುಡೀರಿ.
ಖಾಲಿ ಹೊಟ್ಟೆಲಿ ನಾನು ಹೇಳೋದು, ಅದು ಚೆನ್ನಾಗಿ ನಿಮಗೆ ಮಾಡುತ್ತೆ, ಮುಖ ಚೆನ್ನಾಗಿ ಆಗಂಗೆ ಮಾಡುತ್ತೆ. ಪಿಂಪಲ್ಸ್ ಇರೋರು, ಪಿಗ್ಮೆಂಟೇಷನ್ ಇರೋರು, ಕ್ಲಿಯರ್ ಸ್ಕಿನ್ ಬೇಕು ಅನ್ನೋರು ವಾರದಲ್ಲಿ 2 ಸಲ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್, ಏನು ಇಶ್ಯೂಸ್ ಇಲ್ಲ. ಸೊ ಯಾಕೆ ನಾನು ಮಾಡ್ತಿಲ್ಲ ಅಂದರೆ ನಂದು ಬೇರೆ ಬೇರೆ ಮೆಥಡ್ ತುಂಬ ಮಾಡ್ತಾ ಇರ್ತೀನಲ್ವಾ. ಆಮೇಲೆ ಕ್ಲಿಯರ್ ಸ್ಕಿನ್ ಬೇಕು ಅನ್ನೋರು ಈ ಮೆಥಡ್ನ 2 ಸಲ ಮಾಡಲೇಬೇಕು, ಅವಾಗ ತುಂಬ ಕ್ಯೂಟಾಗಿ ಆಗ್ತೀರಾ. ನನ್ಗೆ ಆಲ್ರೆಡಿ ಎಲ್ಲ ಅಂದರೆ ಮಾರ್ಕ್ಸೂ ನಂದು ಕಡಿಮೆ ಆಗ್ತದೆ, ಅದನ್ನು ಹೇಳ್ಕೊಡ್ತೀನಿ, ಯಾವುದೋ ಒಂದು ಮಾಡ್ತಾ ಇದ್ದೀನಿ ನಾನು. ಸೊ ನಂದು ಹಂಗೆ ತಾನೆ, ಫಸ್ಟ್ ನನ್ನ ಮೇಲೆ ಪ್ರಯೋಗ ಮಾಡಿ ನಾನು ಎಲ್ಲರಿಗೂ ಹೇಳೋದು. ಸೊ ಅದಕ್ಕೆ ಕಾಯ್ತಾ ಇದ್ದೀನಿ, ನಿಮಗೆ ನಿಜವಾಗ್ಲೂ ಹೇಳ್ಕೊಡ್ತೀನಿ ಅದನ್ನು ಹೆಂಗೆ ಮಾಡೋದು ಅಂತ. ಸೊ ಅದೇನು ಅಂದರೆ ಪಿಗ್ಮೆಂಟೇಷನ್ ಅವರು, ಡಾರ್ಕ್ ಸ್ಪಾಟ್ಸ್ ಅವರು, ಪಿಂಪಲ್ಸ್ ಇರೋರ್ಗೆ ಎಲ್ಲರಿಗೂ ಕಡಿಮೆ ಆಗ್ತಾ ಬರುತ್ತೆ ಆ ಒಂದು ರೆಮಿಡಿ. ಪ್ಲಸ್ ಇದನ್ನು ಕುಡಿಯೋದ್ರಿಂದ ಮುಖ ಚೆನ್ನಾಗಿ ಗ್ಲೋ ಬರುತ್ತೆ ಫ್ರೆಂಡ್ಸ್, ಅದಂತೂ ನಿಜ. ನಾನು ಇದು 3 ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದನ್ನು ನನ್ನದೇ ಒಂದು DIY ಇದು ಅಂತಲೇ ಅಂದ್ಕೊಳ್ಳಿ. ನಾನು ಈ ಥರದ್ದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ, ತುಂಬ ಚೆನ್ನಾಗಿ ಗ್ಲೋ ಬಂದಿದೆ. ಸೊ ಅದಕ್ಕೆ ನಿಮಗೋಸ್ಕರ ಹೇಳ್ತಾ ಇರೋದು. ಸೊ ಒಂಥರ ಮುಖ ಚೆನ್ನಾಗಿ ಮಾಡುತ್ತೆ, ಕೊಲೇಜಿನ್ ಅಂತಾರಲ್ಲ, ಸೊ ಅದನ್ನು ನಮ್ಮದು ಚೆನ್ನಾಗಿ ಮುಖ ಚೆನ್ನಾಗಿ ಗ್ಲೋ ಆಗಾಗಿ ಮಾಡುತ್ತೆ. ಸೊ ಬನ್ನಿ ಹೇಳ್ತೀನಿ, ಬಿಟ್ಟರೆ ಹಂಗೆ ನಾನು ಹಂಗೆ ಮಾತಾಡ್ತಿರ್ತೀನಿ, ಆಮೇಲೆ ನೀವು ಸ್ಕಿಪ್ ಮಾಡಿಬಿಡ್ತೀವಿ. ಬನ್ನಿ ಇವಾಗ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನೇನಿರುತ್ತೆ ಅಂತ. ಸೊ ಫಸ್ಟ್ ನೀವೇನು ತೊಗೋಬೇಕು ಅಂದರೆ ಚಿಯಾ ಸೀಡ್ಸ್ ತೊಗೋಬೇಕು. ಅದಾದಮೇಲೆ ಇದು ಸಬ್ಜಾ ಸೀಡ್ಸ್ ಅಂತ ಬರುತ್ತೆ. ಸೊ ಆಮೇಲೆ ಹನಿ ಬೇಕಾಗುತ್ತೆ, ಅಂದರೆ ಜೇನುತುಪ್ಪ, ಪ್ಯೂರ್ ಹನಿ ಬೇಕು ಅಂದರೆ ನೀವು ಸಫೋಲಾ ಅಂತ ಬರುತ್ತೆ, ಅದನ್ನು ಟ್ರೈ ಮಾಡಿ. ನಾನು ಯಾವುದೇ ಒಂದು ಪ್ರಮೋಷನ್ ಮಾಡ್ತಾ ಇಲ್ಲ ಫ್ರೆಂಡ್ಸ್, ಮುಂಚೆನೇ ಹೇಳ್ಬಿಡ್ತಾ ಇದ್ದೀನಿ. ನನಗಿದು ರಿಸಲ್ಟ್ ಕೊಟ್ಟಿರೋದ್ರಿಂದ ನಿಮಗೂ ಯೂಸ್ಫುಲ್ ಆಗಲಿ ಅಂತ ಹೇಳ್ತಾ ಇರೋದು. ಸೊ ಇದು ಏನು ಅಂದರೆ ತುಂಬ ಪ್ಯೂರ್ ಆಗಿರುತ್ತೆ, ರಿಸರ್ಚ್ ಮಾಡಿ ಹೇಳಿರೋದ್ರಿಂದ ನಾನು ನಿಮಗೆ ರೆಕಮೆಂಡ್ ಮಾಡ್ತಿರೋದು ಅಷ್ಟೇ, ಇನ್ನೇನು ಇಲ್ಲ. ಮತ್ತು ಕೇಸರಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಆಮೇಲೆ 3 ಲವಂಗಗಳಿದೆ, ಚಕ್ಕೆ ಪುಡಿ ಇದೆ, ಮತ್ತು ಇದರಲ್ಲಿ ಏನಿದೆ ಅಂದರೆ ನಿಮ್ಗೆ ಅವತ್ತೂ ನಾನು ತೋರಿಸಿದ್ದೆ ಅಲ್ವಾ, ರೋಸ್ದು ಪೆಟಲ್ಸ್ ಬರುತ್ತೆ. ಸೊ ತೋರಿಸ್ತೀನಿ. ಸೊ ನೋಡಿ, ರೋಸ್ದು ಪೆಟಲ್ಸ್, ನಾನಿದು ಯಾವಾಗಲೂ ಅದು ಖಾಲಿ ಆದಂಗೆ ನಾನು ತುಂಬಿಸ್ತಾ ಇರ್ತೀನಿ. ಸೊ ನಂದು ಇದು ಯಾವಾಗಲೂ ನನಗೆ ಇದು ಸ್ಟಾಕ್ ಇದ್ದೇ ಇರುತ್ತೆ. ಯಾಕೆಂದರೆ ನಾನು ಒಂದು 30 ರೂಪೀಸ್ಗೆ ರೋಸ್ ತೊಗೊಂಬರ್ತೀನಿ, ಚೆನ್ನಾಗಿ ವಾಶ್ ಮಾಡ್ತೀನಿ, ಅದನ್ನು ಡ್ರೈ ಮಾಡ್ತೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಅದು. ಸೊ ಅದಾದಮೇಲೆ ನಮಗೆ ನನ್ನ ಗ್ರೀನ್ ಟೀಗೂ ಯೂಸ್ ಆಗುತ್ತೆ. ನಾನು ತೋರಿಸಿದ್ನಲ್ಲ ನನ್ನದೇ ಒಂದು ಓನ್ ಇದು ಅವತ್ತು, ಸೊ ಅದಕ್ಕೆಲ್ಲ ಯೂಸ್ ಆಗುತ್ತಲ್ವ. ಸೊ ನಾನು ಅದು ಜಾಸ್ತಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್. ಸೊ ಈಗ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸೊ ನೋಡಿ, ಫಸ್ಟ್ ಈ ಥರ ಒಂದು ಸ್ಟೀಲ್ ಗ್ಲಾಸಲ್ಲೇ ನಿಮಗೆ ತೋರಿಸ್ಬಿಡ್ತಾ ಇದ್ದೀನಿ. ಯಾಕೆಂದರೆ ನನಗೆ ತುಂಬ ಜನ ಕೇಳಿದ್ರಿ ಅಲ್ವಾ, ಗಾಜಿನ ಲೋಟ ನಮ್ಮ ಮನೆಯಲ್ಲಿ ಇಲ್ಲ, ಏನು ಮಾಡೋದು ಅಂತ. ಸೊ ನಾವು ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇಲ್ಲ ಇದರಲ್ಲಿ, ಅದರದ್ದೇ ರೆಮಿಡಿ ಅಂದರೆ ಮ್ಯಾಜಿಕಲ್ ಎಫೆಕ್ಟನ್ನ ಕೊಡುವಂತಹ ಇಂಗ್ರೀಡಿಯೆಂಟ್ಸ್ನ ಹಾಕಿರೋದು. ಅದ್ರ ಕೆಲಸ ಅದೇ ಮಾಡಬೇಕಲ್ವಾ, ನಾವು ಎಫರ್ಟ್ ಹಾಕಂಗಿಲ್ಲ, ಅದ್ರ ಕೆಲಸ ಅದೇ ಮಾಡಬೇಕು, ಮುಖ ಚೆನ್ನಾಗಿ ಮಾಡಬೇಕಷ್ಟೆ. ಸೊ ಫಸ್ಟ್ ಏನಾಗ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ನಾನೇನು ಒಂದು ಇದು ತೋರಿಸ್ಬಿಡ್ತೀನಿ ನೋಡಿ. ಈ ಥರ ಒಂದು ಚಿಯಾ ಸೀಡ್ಸ್ದು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಅಂದರೆ ನೋಡಿ, 1/4 ಸ್ಪೂನ್ ಅಷ್ಟು ಹಾಕ್ಬೇಕಷ್ಟೆ, ಯಾಕೆಂದರೆ ಅದೇ ನಮಗೆ ಜಾಸ್ತಿ ಆಗಿಬಿಡುತ್ತೆ. ಸೊ ಅದಾದಮೇಲೆ ಮತ್ತೆ ಇದು ಕಪ್ಪುಗೆ ಬರುತ್ತೆ ನೋಡಿ, ಸಬ್ಜಾ ಸೀಡ್ಸು ನಂಗೆ ಅನ್ಸೋದು ಮೋಸ್ಟ್ಲಿ ಇದು ತುಳಸಿ ಬೀಜ ಅಂತಾರೆ ನೋಡಿ, ಅದ್ರದ್ದು ಇರ್ಬೋದು ಅನಿಸುತ್ತೆ. ಸೊ ಆ ಥರ ಅದೊಂದು ಸಬ್ಜಾ ಸೀಡ್ಸು. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಅದಿಲ್ಲ ಅಂದರೆ ಜಸ್ಟ್ ಚಿಯಾ ಸೀಡ್ಸ್ನೇ ಯೂಸ್ ಮಾಡಿ. ನಾನು ಯಾಕೆ ಹಾಕ್ತಿದ್ದೀನಿ ಅಂದರೆ ಮುಖ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಈ ಥರ ಮಾಡ್ತಿರೋದಷ್ಟೇ, ಆಯಿತಾ. ಅದನ್ನು ಹಾಕಿದ್ರಾ, ಆಮೇಲೆ 3 ಲವಂಗಗಳನ್ನ ಹಾಕಬೇಕು. ಲವಂಗಗಳಲ್ಲಿ ಏನು ಅಂದರೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಜಾಸ್ತಿ, ಅಂದರೆ ವಯಸ್ಸಾಗೋದನ್ನು ತಡೆಗಟ್ಟುವಂಥ ಶಕ್ತಿ ಇರುತ್ತೆ. ಈವನ್ ನಿಮ್ಮ ಮುಖದಲ್ಲಿ ರಿಂಕಲ್ಸ್ ಆಗಿರ್ಬೋದು, ಡಾರ್ಕ್ ಸರ್ಕಲ್ ಆಗಿರ್ಬೋದು, ಮತ್ತು ಪಿಗ್ಮೆಂಟೇಷನ್, ಅದಕ್ಕೆಲ್ಲ ತುಂಬ ಒಳ್ಳೆಯ ರೆಮಿಡಿ ಇದು. ಸೊ ಅದ್ರದ್ದು ನಾನು ಮುಂದೆ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ. ಜಸ್ಟ್ ಇದು ತೋರಿಸ್ತಾ ಇದ್ದೀನಿ, 3 ಹಾಕ್ಕೊಂಡೆ ಅಷ್ಟೇ, ಸರಿನಾ? ಅದಾಯ್ತಾ. ಸೊ ಅದಾದಮೇಲೆ ನಾನು ಏನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಚಕ್ಕೆ ಪುಡಿನ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ. ನಂದು ಇದರಲ್ಲಿ ಬಾಟಲಲ್ಲಿ ಒಂದು ಚೂರು ಹಿಂಗೆ ಅಂದರೆ ಬಿದ್ದುಬಿಡುತ್ತೆ. ಸೊ ನಿಮ್ಗೆ ಅಂದಾಜು ಪ್ರಕಾರ ಒಂದು 2-3 ಚಿಟಿಕೆ ಅಂದ್ಕೊಳ್ಳಿ. ಸೊ ಅದು ಹಾಕಿದ್ದೀನಿ. ಸೊ ನೋಡಿ, ಚಕ್ಕೆ ಪುಡಿ ಕಾಣಿಸ್ತಾ ಇದೆಯಾ? ಸೊ ಅದು ಹಾಕಿದ್ನ. ಆಮೇಲೆ ಕೇಸರಿದು 1 ಎಸಳು ಹಾಕೋತೀನಿ, ಒಂದು ಎಸಳು ಸಾಕಾಗುತ್ತೆ. ಯಾಕೆಂದರೆ ನಾನು ಇದು ತುಂಬ ಪ್ಯೂರ್ ಕೇಸರಿ ನಾನು ತೊಗೊಂಡಿರೋದು. ನಂದು ರಾಣಿ ಥರ ಸ್ಕಿನ್ ಅಂತ ಮಾಯಿಶ್ಚರೈಸರ್ ಮಾಡಿದ್ನಲ್ಲ, ಅದರಲ್ಲೂ ಹಾಕಿದ್ದೀನಲ್ವಾ. ಸೊ ನಂದು ಇದು ವಾರದಲ್ಲಿ ಒಂದೊಂದು ಸಲ 2 ಸಲನೂ ಕುಡ್ದಿರ್ತೀನಿ ಒಂದು ಮೆಥಡ್ನ. ಸೊ ಇದು ಬೇಕಾಗುತ್ತೆ ನನಗೆ. ಸೊ ಒಂದು ಎಸಳನ್ನ ಹಾಕ್ತಾಯಿದ್ದೀನಿ, ಅದೇ ಸಾಕಾಗುತ್ತೆ ನಿಮಗೆ. ಸೊ ಅದು ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ, ಹೇಳ್ಕೊಡ್ತೀನಿ ಹೆಂಗೆ ಅಂತ. ಸೊ ಆಯಿತಾ. ಸೊ ಅದನ್ನು ಇವಾಗ ಮುಚ್ಚಿಬಿಡ್ತಾ ಇದ್ದೀನಿ. ಸೊ ಅದಾದಮೇಲೆ ಏಲಕ್ಕಿ ತೊಗೋಬೇಕು. ಸೊ ಏಲಕ್ಕಿನಲ್ಲಿ ನೀವು ಗ್ರೀನ್ ಕಲರ್ ತಗೊಳ್ಳಿ, ಇಲ್ಲ ಒಂದು ಸ್ವಲ್ಪ ಇದು ಎಲ್ಲೋ ಇಷ್ಟು ಥರ ಆಗಿದೆ. ಆ್ಯಕ್ಚುಲಿ ಗ್ರೀನೇ ಇದ್ದಿದ್ದು, ಒಣಗ್ಬಿಟ್ಟು ಹಿಂಗಾಗಿದೆ.
ಸೊ ನಿಮ್ಮ ಮನೇಲಿ ಅಕಸ್ಮಾತ್ ಗ್ರೀನ್ ಇದ್ದರೆ ಗ್ರೀನ್ ತೊಗೊಳ್ಳಿ, ಯಾವ್ದಾರ ಆಯಿತು, ಒಟ್ಟಿನಲ್ಲಿ ಏಲಕ್ಕಿ ಒಂದೇ ಒಂದು. ಅದನ್ನು ಓಪನ್ ಮಾಡಿ ಅದ್ರದ್ದು ಒಂದು ಬೀಜ ಇರುತ್ತೆ ನೋಡಿ, ಒಂದು ಸ್ವಲ್ಪ ಕೈಯಲ್ಲಿ ಹಿಂಗೆ ಕ್ರಷ್ ಮಾಡಿಬಿಟ್ಟು ಅದ್ರ ಒಳಗಡೆ ಹಾಕ್ಕೊಳ್ಳಿ. ಸೊ ಅದ್ರೊಳಗೆ ಹಾಕ್ಕೊಳ್ಳಿ, ಮತ್ತು ಈ ಸಿಪ್ಪೆನೂ ಹಾಕೋಬೇಕು. ಸಿಪ್ಪೆನೂ ನೀವು ಕುಡಿಬೇಕಾಗತ್ತೆ, ಅಂದರೆ ಅಗದ್ಬಿಟ್ಟು ತಿನ್ನಿ ಆಮೇಲೆ ಕುಡೀರಿ, ಆಯಿತಾ. ಇವಾಗ ಅದನ್ನು ಹಾಕಿದ್ವಾ. ಸೊ ಲಾಸ್ಟಲ್ಲಿ ಇವಾಗ ಇನ್ನೂ 2 ಉಳ್ಕೊಂಡಿದೆ ಹೇಳ್ತೀನಿ. ಸೊ ಈ ಥರ ಒಂದು ರೋಸ್ದು ಪೆಟಲ್ಸ್ ನೋಡಿ ಎಷ್ಟು ಚೆನ್ನಾಗಾಗಿದೆ, ಹತ್ರದಿಂದ ತೋರಿಸ್ತಾ ಇದ್ದೀನಿ. ಯಾವುದೇ ಒಂದು ಅಂಗಡಿಯಿಂದ ತಂದಿಲ್ಲ, ಆರಾಮಾಗಿ ನೀವೇ ಮಾಡ್ಕೊಳ್ಳಿ ಮನೆಯಲ್ಲಿ. ಪೂಜೆಗೆ ಹೆಂಗಿದ್ರು ತಂದಿರ್ತೀರಲ್ಲ, ರೆಡ್ ಕಲರ್ ಆಗಿರ್ಬೋದು, ಇಲ್ಲ ಪಿಂಕ್ ಕಲರ್ ಆಗಿರ್ಬೋದು, ತಂದ್ಬಿಟ್ಟು ವಾಶ್ ಮಾಡಿ ಒಣಗಿಸಿ ಅದೊಂದು ಬಾಟಲಲ್ಲಿ ಸೇವ್ ಮಾಡಿ. ಸೊ ನೋಡಿ ಇಷ್ಟು ಒಂದು ಸ್ವಲ್ಪ ತೊಗೊಳ್ತಾ ಇದ್ದೀನಿ, ಒಂದು ಎಷ್ಟು ನೋಡಿ ಈ ಥರ ಕೈಯಲ್ಲಿ ಇಷ್ಟು ತೊಗೊಂಡು ಅದ್ರ ಮೇಲ್ಗಡೆ ಹಿಂಗೆ ಹಾಕೋಬೇಕು. ಅದಾದಮೇಲೆ ನಾನು ಜೇನುತುಪ್ಪ ಹಾಕ್ತಾಯಿದ್ದೀನಿ. ಹನಿ ಯಾಕೆ ಅಂದರೆ ನಮ್ಮದು ನಿಮ್ಗೆ ಗೊತ್ತಿಲ್ಲ, ಬೆಳಗ್ಗೆ ಹೊತ್ತು ನೀವು ತಣ್ಣೀರಲ್ಲಿ ಕೋಲ್ಡ್ ವಾಟರಲ್ಲಿ ಲೆಮನ್ ಮತ್ತು ಲೆಮನ್ ಮತ್ತು ಜೇನುತುಪ್ಪ ಹಾಕ್ಕೊಂಡು ಕುಡಿ, ಅಂದರೆ ನಿಂಬೆಹಣ್ಣು ಮತ್ತು ಜೇನುತುಪ್ಪ ಹಾಕ್ಕೊಂಡು ನೀವೇನು ಕುಡಿತೀರೋ ಮುಖ ಚೆನ್ನಾಗಿ ಬೆಳ್ಳಗಾಗಂಗೆ ಮಾಡುತ್ತೆ. ಸೊ ಅದು ಇದರಲ್ಲಿ ನನಗೆ ಯೂಸ್ ಆಗಲಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ನಾನು ಏನಂತಾರೆ ಟೆಸ್ಟ್ ಆ್ಯಂಡ್ ಟ್ರೈಡ್ ಅಂತಾರೆ ನೋಡಿ, ಅದೆಲ್ಲ ಮಾಡಿಕೊಂಡೇ ಮಾಡ್ತಿರೋದು. ಸೊ ನಂಗೆ ರಿಸಲ್ಟ್ ಕೊಟ್ಟಿರೋದ್ರಿಂದ ನಿಮಗೂ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸ್ಲಿ ನೀವು ಅಂತ ಅಷ್ಟೇ, ಆಯಿತಾ. ಇವಾಗ ನೋಡಿ ಫ್ರೆಂಡ್ಸ್, ಎಲ್ಲನೂ ಆಗಿದೆ ಅಲ್ವಾ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನು ಇವಾಗ ಹಿಂಗೆ ಕುಡಿಯೋಕ್ಕಾಗಲ್ಲ, ಯಾಕೇಳಿ 2 ಗಂಟೆ ಬಿಡ್ಬೇಕು ನಾನು. ನೀವು ಬೇಕಾದ್ರೆ ರಾತ್ರಿ ಹೊತ್ತು ಫುಲ್ ಬಿಟ್ಬಿಟ್ಟು ಬೆಳಗ್ಗೆನೂ ಕುಡೀರಿ ಖಾಲಿ ಹೊಟ್ಟೆಲಿ. ಯಾಕೆಂದರೆ ಕೆಲವರೆಲ್ಲ ಏನು ಮಾಡಲ್ಲ, ನಂಗೆ ಗೊತ್ತಿರಂಗೆ ಬೆಳಗ್ಗೆ ಹೊತ್ತು ಏನು ಕುಡಿಯಲ್ಲ, ಅವರು ಬಂದ್ಬಿಟ್ಟು ಕಾಫಿ ಕುಡಿಯೋಕೆ ಕೊಟ್ಟೋಗ್ತೀರಾ. ಸ್ಟಾಪ್, ಕಾಫಿ ಕುಡಿಯೋಕೆ ಹೋಗ್ಬೇಡಿ ದಯವಿಟ್ಟು. ಇಂಥದ್ದು ಮಾಡ್ಕೊಳ್ಳಿ, ನಿಮ್ಮದು ಚೆನ್ನಾಗಾಗುತ್ತೆ. ಅವತ್ತು ಡೇ ಫುಲ್ ಎನರ್ಜೆಟಿಕ್ ಆಗಿರ್ತೀರ. ನನಗೆ ಕಮೆಂಟ್ ಮಾಡಿ. ಯಾವುದೇ ಒಂದು ಪಾರ್ಲರ್ಗೆ ಹೋಗೋ ನೆಸೆಸಿಟಿನೇ ಇರಲ್ಲ ಫ್ರೆಂಡ್ಸ್, ಟ್ರಸ್ಟ್ ಮೀ. ನಾನು ಮಾಡಿರೋದಕ್ಕೆ ನಾನು ಹೇಳ್ತಾ ಇರೋದು. ನಾನು ಹೇಳಿದ್ನಲ್ಲ, ನಾನು ಪಾರ್ಲರ್ಗೆ ಹೋಗೋದೇ ಇಲ್ಲ. ಹೇರ್ ಕಟ್ ಮಾಡ್ಸೋಕೆ ಒಂದ್ಸಲ ಹೋಗಿದ್ದೆ, ಯಾವಾಗ ಒಂದು ವರ್ಷದ ಮುಂಚೆ ಹೋಗಿದ್ದೆ ಅಷ್ಟೇ. ಯಾವುದೋ ಒಂದು ಶೇಪ್ ಬೇಕಿತ್ತು, ಸೊ ಅದನ್ನು ಮಾಡಿಸ್ಕೊಂಡಿದ್ದೆ. ನಂದು ಯಾವುದೋ ಒಂದು ಇದರಲ್ಲೂ ನೋಡಿರ್ತೀರ ನೀವು, ಯಾವುದದು ಪೋಸ್ಟ್ ಮಾಡಿದ್ದೀನಿ ನೋಡಿ, ಯಾವುದೋ ಒಂದು ರೆಡ್ ಫ್ರಾಕ್ ಹಾಕ್ಕೊಂಡು ಎಷ್ಟು ಕೂದಲಿತ್ತಲ್ಲ. ಸೊ ಅದು 1 ವರ್ಷದ ಮುಂಚೆದು, ಆಗಲೇ ಎಷ್ಟುದ್ದ ಬೆಳೆದಿದೆ ನಂದು. ಸೊ ನೋಡಿ, ಸೊ ಓಕೆನಾ. ಸೊ ಇದ್ರದ್ದು ಈ ಥರ ಆಗಿರುತ್ತೆ. ಇದು ನಾನು ಆಲ್ರೆಡಿ ತುಂಬ ಹೊತ್ತು ನಿಮಗೆ ತೋರಿಸ್ಬೇಕು ಅಂತ ಬಿಟ್ಟಿದ್ದೆ. ನಾನು ಒಂದು 2 ಗಂಟೆ ಬಿಟ್ಟಿದ್ದೀನಿ. ಕೆಳಗಡೆ ಎಲ್ಲ ನೋಡಿ ಕೇಸರಿ ಬಣ್ಣ ಎಲ್ಲ ಬಿಟ್ಕೋತಾ ಇದೆ, ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಕೇಸರಿ ಬಣ್ಣ. ಅದಕ್ಕೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ತೊಗೊಂಡೆ, ಯಾಕೆಂದರೆ ನಿಮಗೆ ಕಾಣಿಸ್ಲಿ ಅಂತ. ಆಮೇಲೆ ನೀವು ಕೇಳ್ಬೋದು, ಲವಂಗಗಳಿದೆ ಮತ್ತು ಇದು ರೋಸ್ ಪೆಟಲ್ಸ್ ಎಲ್ಲ ಹಾಕ್ಕೊಂಡಿದ್ದೀರಾ, ಅದನ್ನ ಏನು ಮಾಡೋದು ಅಂದರೆ ಕುಡಿಬೇಕು, ಅದನ್ನೇ ಇರೋದು, ಅದನ್ನೇ ಕನ್ಸ್ಯೂಮ್ ಮಾಡಬೇಕು. ಈವನ್ ಏಲಕ್ಕಿ ಸಿಪ್ಪೆ ಸಹಿತ ನೀವು ತಿನ್ನಬೇಕು ಮತ್ತು ಕುಡಿಬೇಕಾಗತ್ತೆ. ಸೊ ಅದಕ್ಕೇ ಹೇಳಿದ್ದು, ಮುಖ ಚೆನ್ನಾಗಿ ಮಾಡಬೇಕು ಅಂದರೆ ಇದು ಒಂಥರ ಮ್ಯಾಜಿಕಲ್ ಆಗಿ ಸೆಲೆಬ್ರಿಟೀಸ್ ಲುಕ್ ಬರಂಗೆ ಮಾಡುವಂತಹ ಸೂಪರ್ಬ್ ಆಗಿರುವಂತಹ ಡ್ರಿಂಕ್. ಸೊ ಯಾರಿಗೆ ನನ್ನ ಮೇಲೆ ಟ್ರಸ್ಟ್ ಇದೆ ಅವ್ರು ಕುಡೀರಿ ಅಷ್ಟೆ. ನಂದೇ ಇದೆಯಲ್ಲ ಮುಖ, ನೋಡ್ತಾ ಇದ್ದೀರಲ್ಲ. ಸೊ ಕೆಲವರೆಲ್ಲ ಫೌಂಡೇಶನ್ ಮೆತ್ಕೊಂಡು ಕೂತಿದ್ದಾಳೆ ಅಂತ. ನಾನು ಫೌಂಡೇಶನ್ ಹಾಕೊಂಡಿಲ್ಲ, ನಂದು ಮುಖ ಇರೋದೇ ಈ ಥರ ನ್ಯಾಚುರಲ್ ಆಗೇ ಇರೋದು ನಾನು. ಅಂದರೆ ಬಟ್ ಒಂದೇನು ಪೌಡರ್ ಇಷ್ಟ ನನಗೆ. ಸೊ ಪೌಡರ್ ಮೆತ್ಕೊಂಡಿರ್ಬೋದು. ಸೊ ಇಮ್ಯಾಜಿನ್ ಮಾಡಿ, ಯಾರ್ಯಾರ ಪೌಡ್ರು ಮೆತ್ಕೊಂಡ್ರೆ ಆ ಥರ ಎಲ್ಲ ಇದು ಮಾಡೋಕ್ಕಾಗುತ್ತಾ? ಏನು ಮಾಡೋಕ್ಕಾಗಲ್ಲ. ಸೊ ನಾನು ಹೇಳ್ತಾ ಇರೋದಷ್ಟೇ ನಿಮಗೆ. ಸೊ ನೋಡಿ ಈ ಥರ ಇರುತ್ತೆ. ಸೊ ಇದನ್ನು ಕುಡೀರಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಯಂಗರ್ ಲುಕ್ಕಿಂಗ್ ಸ್ಕಿನ್ ಬರುತ್ತೆ. ಸೊ ನಂದು ಸೀಕ್ರೆಟ್ನ ನಿಮ್ಗೆ ಹೇಳ್ತಾ ಇದ್ದೀನಿ, ಯಾಕೆಂದರೆ ನಿಮಗೂ ಯೂಸ್ಫುಲ್ ಆಗಲಿ ಅಂತ. ಸೊ ನಾನು ತುಂಬ ಜನ ನನ್ನ ಫ್ರೆಂಡ್ಸ್ಗಾಗಿರ್ಬೋದು, ನಮ್ಮ ಮಮ್ಮಿಗೆ ಮತ್ತು ನಮ್ಮ ಅಕ್ಕಂಗೆ, ಸೊ ಎಲ್ಲರಿಗೂ ಹೇಳ್ತಾ ಇರ್ತೀನಿ. ಸೊ ನಿಮಗೂ ಯೂಸ್ಫುಲ್ ಆಗಲಿ. ಚೆನ್ನಾಗಿರುತ್ತೆ ಒಂಥರ. ಏನು ಗೊತ್ತಾ, ಇದರಲ್ಲಿ ಚಿಯಾ ಸೀಡ್ಸ್ ಎಲ್ಲ ಸಿಗ್ತಾ ಇರುತ್ತೆ, ಪ್ಲಸ್ ಲವಂಗ ಸಿಗುತ್ತೆ, ಆಮೇಲೆ ಏಲಕ್ಕಿ ಸಿಗುತ್ತೆ. ಅದೆಲ್ಲ ನಮಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಮಾಡುತ್ತೆ. ನಿಮಗೆ ಗೊತ್ತಾ, ಯಾವಾಗಾರ ನೀವು ನೋಡಿಬೇಕಾರೆ ಅದನ್ನು ಟಿಪ್ಸ್ ಹೇಳ್ಕೊಡ್ತೀನಿ ನೋಡ್ದಾ. ನಾನು ವ್ಲಾಗ್ ನೋಡೋದ್ರಿಂದ ನಿಮ್ಗೆ ಎಂತೆಂಥ ಟಿಪ್ಸ್ ಸಿಗುತ್ತೆ. ಮಲಗುವಾಗ ಯಾವಾಗ ನೀವು ಮಲ್ಕೊಳ್ತೀರೋ 3 ಲವಂಗ ಬಾಯಲ್ಲಿ ಹಿಂಗೆ ಹಗದ್ಬಿಟ್ಟು ಮಲ್ಕೊಳ್ಳಿ. ದುಡ್ಡು ಕಾಸು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಂಗೆ ಮಾಡುತ್ತೆ. ಯಾಕೆಂದರೆ ಅದು ಲಕ್ಷ್ಮೀದು ಒಂದು ಕೃಪೆ, ಕುಬೇರನ್ ಕೃಪೆ ಬರುತ್ತೆ ನಿಮಗೆ. ಲಕ್ಷ್ಮೀದು ಇದು ಅಟ್ರಾಕ್ಷನ್ ಬರುತ್ತೆ. ಈಗ ಒಂದು ಲಕ್ಷ್ಮೀದು ಆಕರ್ಷಣೆ ಅಂತ ಏನೋ ಅಂತಾರೆ ನೋಡಿ, ವಶೀಕರಣ ಅಂತ. ಸೊ ಲವಂಗದಿಂದ ಏನೇನೋ ಮಾಡ್ತಾರಲ್ವ, ಸೊ ಅದು ಲಕ್ಷ್ಮಿನ ಅಟ್ರ್ಯಾಕ್ಟ್ ಮಾಡುತ್ತೆ, ಮನಿ ಚೆನ್ನಾಗಿ ಇನ್ಕ್ರೀಸ್ ಆಗಂಗೆ ಮಾಡುತ್ತೆ. ಸೊ ನಾನು ಆವಾಗವಾಗ ಅದನ್ನು ಬಾಯಲ್ಲಿ ಇಟ್ಕೊಂಡು ನಾನು ಮಾಡ್ತಾ ಇರ್ತೀನಿ. ಮಾಡಿದಾಗೆಲ್ಲ ಅದು ಕ್ಲಿಕ್ ಆಗಿರುತ್ತೆ ಫ್ರೆಂಡ್ಸ್, ಅದಕ್ಕೆ ಹೇಳಿದ್ದು. ಸೊ ಇದು ಆಲ್ರೆಡಿ ನಾವು ಇದರಲ್ಲಿ ಹಾಕಿರೋದ್ರಿಂದ ತುಂಬ ಒಳ್ಳೆಯದು. ಸೊ ನೀವು 2 ಸಲ ಮಾಡ್ಕೊಳ್ಳಿ, ಬೇಕಾದ್ರೆ ವಾರದಲ್ಲಿ 2 ಸಲ ಮಾಡ್ಕೊಳ್ಳಿ. ನಾನು ಒಂದೇ ಸಲ ಮಾಡೋದು, ಯಾಕೆಂದರೆ ನಂದು ಬೇರೆ ಬೇರೆ ಮೆಥಡ್ ಇರುತ್ತೆ ಅದಕ್ಕೋಸ್ಕರ. ಸೊ ಈ ಥರ
ಮಧ್ಯ ಸಿಗ್ತಾ ಇರುತ್ತೆ. ಏನು ಅಂದರೆ ಈಗ ನೋಡಿ ನಂಗೆ ಲವಂಗನೂ ಸಿಕ್ಬಿಡ್ತು, ಏಲಕ್ಕಿನೂ ಸಿಕ್ತು. ಬಟ್ ಚೆನ್ನಾಗಿರುತ್ತೆ ತಿನ್ನಿ. ಏನು ಗೊತ್ತಾ, ಮುಖ ಚೆನ್ನಾಗಾಗಬೇಕು ಅಂದರೆ ನಾವು ಮಾಡಲೇಬೇಕು ಚೆನ್ನಾಗಿರೋದು. ಸುಮ್ಮನೆ ಹೋಗ್ಬಿಟ್ಟು ಕಾಯಿಲೆ ಬರ್ಸ್ಕೊಳ್ಳೋದ್ಕಿಂತ ಅಟ್ಲೀಸ್ಟ್ ಈ ಥರ ಮಾಡೋದ್ರಿಂದ ಹೆಲ್ತು ಚೆನ್ನಾಗಿರುತ್ತೆ. ನಮ್ಮದು ಗಟ್ ಹೆಲ್ತು ಚೆನ್ನಾಗಿರುತ್ತೆ. ಅದನ್ನ ಹೇಳೋದು ಮರ್ತೆ, ಗಟ್ ಹೆಲ್ತು ತುಂಬ ಚೆನ್ನಾಗಾಗ್ಬಿಡುತ್ತೆ. ಏನು ಗೊತ್ತಾ, ನಮ್ಮ ಒಂದು ಹೊಟ್ಟೆನಲ್ಲಿ ಗುಡ್ ಬ್ಯಾಕ್ಟೀರಿಯಾಸು ಮತ್ತು ಬ್ಯಾಡ್ ಬ್ಯಾಕ್ಟೀರಿಯಾಸ್ ಅಂತ ಇರುತ್ತೆ. ಸೊ ಗುಡ್ ಬ್ಯಾಕ್ಟೀರಿಯಾಸ್ನ ಜಾಸ್ತಿ ಮಾಡುತ್ತೆ, ಮುಖ ಚೆನ್ನಾಗಿ ಗ್ಲೋ ಆಗಂಗೆ ಮಾಡುತ್ತೆ, ಬರೋ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಆಗಂಗೆ ಮಾಡುತ್ತೆ. ಅಷ್ಟೇ ಸುಲಭವಾಗಿ ಹೇಳಬೇಕು ಅಂದರೆ. ಜಾಸ್ತಿನೂ ನಿಮ್ಗೆ ಏನೇನೋ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಅದೇನೋ ಇದೇನೋ ಅಂತೀರ. ಸೊ ಸಿಂಪಲಾಗಿ ತಿಳ್ಕೊಳ್ಳಿ. ಸೊ ಈ ಥರ. ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನೋಡಿ. ಮತ್ತು ನಾನು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲೆಲ್ಲ ಹೇಳ್ಕೊಂಬರ್ತೀನಿ. ಸೊ ತುಂಬ ಜನ ನನಗೆ ಓಪನ್ ಪೋರ್ಸ್ದೆಲ್ಲ ಕೇಳಿದ್ದೀರಲ್ಲ, ಇದು ಬೆಸ್ಟ್ ರೆಮಿಡಿ ಆಗಿರುತ್ತೆ. ಯಾಕೆ ಅಂದರೆ ನಿಮ್ಮದು ಒಳಗಿಂದ ಇದು ಚೆನ್ನಾಗಿ ಮಾಡ್ಕೊಂಡು ಬರುತ್ತೆ ಫ್ರೆಂಡ್ಸ್. ಸೊ ಇದನ್ನು ಟ್ರೈ ಮಾಡಿ. ಮತ್ತು ಇದ್ರ ಬಗ್ಗೆನೇ ಮಾಡ್ತೀನಿ ನಾನು, ಓಪನ್ ಪೋರ್ಸ್ದು ಸಪ್ರೇಟ್ ವೀಡಿಯೋನೂ ಮಾಡ್ತೀನಿ, ಪಿಗ್ಮೆಂಟೇಷನ್ ಅವ್ರದ್ದು ಮಾಡ್ತೀನಿ. ಸೊ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಮಾಡ್ಕೊಂಬರ್ತೀನಿ. ನಂಗೆ ಏನು ಗೊತ್ತಾ, ಟೈಮ್ ಸಿಗ್ತಲ್ಲ, ಹೊರಗಡೆನೂ ನಂಗೆ ಕೆಲಸ ಇರುತ್ತಲ್ವ. ಸೊ ಮನೆದು ನೋಡಿಕೊಂಡು ಇದು ಮಾಡಿ, ಯೂಟ್ಯೂಬ್ದು ಎಡಿಟಿಂಗ್ ಎಲ್ಲ ಮಾಡಿ, ಥಂಬ್ನೇಲ್ ಮಾಡಿ ಎಲ್ಲ ಮಾಡೋಕ್ಕೆ ಟೈಮ್ ಬೇಕು. ಇಲ್ಲಾಂದರೆ ನನಗೂ ತುಂಬ ಆಸೆ, ಡೈಲಿ ವ್ಲಾಗ್ಸ್ ಹಾಕೋಣ ಅಂತ ತುಂಬ ಆಸೆ ಆಗುತ್ತೆ. ಒಂದೊಂದು ಸಲ ಟೈಮ್ ಇದ್ದರೆ ಒಂದೊಂದು ದಿನ ಹಾಕಿರ್ತೀನಲ್ವ. ಟೈಮ್ ಸಿಕ್ಕಿದಾಗೆ ನನಗೆ 2 ದಿನಕ್ಕೆ ಒಂದು ಸಲ ಹಾಕಿರೋದು. ಸೊ ಆ ಥರ ಇದ್ದಾಗ ಪ್ಲೀಸ್ ನಂದು ಹಳೆ ವ್ಲಾಗ್ಸ್ನೆಲ್ಲ ನೋಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಇದೇ ಥರ ಒಳ್ಳೊಳ್ಳೆ ವ್ಲಾಗ್ಸ್ನೇ ನಾನು ಕೊಡ್ತಾ ಇರ್ತೀನಿ. ಸೊ ಇದು ಲವಂಗ ತಿಂತಾ ಇರೋದ್ರಿಂದ ಖಾರ ಉರಿತಾ ಇದೆ. ಆ ಥರ ಆದಾಗ ನೀರು ಕುಡ್ಕೊಳ್ಳಿ. ರೋಸ್ ಎಲ್ಲ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಮುಖ ಚೆನ್ನಾಗಿ ಗ್ಲೋ ಬರ್ಸ್ಕೊಡಿ. ಆಮೇಲೆ ಹೇಳಿದ್ನಲ್ಲ, ಚಿಕ್ಕ ಮಕ್ಳಿಗೂ ನೀವು ಕೊಡ್ಬೋದು, ನೋ ಇಶ್ಯೂಸ್. ಒಂದು 15 ವರ್ಷ ಆದಮೇಲೆ ಮಕ್ಕಳು ಕೊಡಿ. ಯಾಕೆಂದರೆ ಕೆಲವ್ರಿಗೆಲ್ಲ ತುಂಬ ಸ್ವೆಟ್ ಆಗ್ತಾ ಇರ್ತಾರೆ, ಮುಖ ಎಲ್ಲ ಬೆವರ್ತಾ ಇರ್ತಾರೆ, ಪಿಂಪಲ್ಸ್ ಆಗಿರುತ್ತೆ, ಒಂಥರ ನೋಡೋಕ್ಕೆ ಡಲ್ಲಾಗಿ ಕಾಣಿಸ್ತಾ ಇರ್ತಾರೆ ಚಿಕ್ಕ ಮಕ್ಕಳು. ನಾನು ಹೇಳೋದು ಯಂಗ್ಸ್ಟರ್ಸು. ಸೊ ಅವ್ರಿಗೆಲ್ಲ ಕೊಡಿ, ರಿಫ್ರೆಶ್ಮೆಂಟ್ ಆಗುತ್ತೆ. ಈವನ್ ನೀವು ಹುಡುಗರು ಮಾಡ್ಬೋದು, ಹುಡುಗಿರು ಮಾಡ್ಬೋದು, ಏಜ್ ಆಗಿರೋರು ಮಾಡ್ಬೋದು, ಎಲ್ಲ ಏಜ್ ಅವರು ಮಾಡ್ಬೋದು, ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.